ಕೈ ಬಿಕ್ಕಟ್ಟಿಗೆ ತೆರೆ ಬಿತ್ತ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಇಕ್ಕಟ್ಟು. ಉಪಸಮರದಲ್ಲಿ ಹೇಗಿದೆ ರಣತಂತ್ರ? ಬೈ ಎಲೆಕ್ಷನ್ ಅಖಾಡ. ಬೈ ಎಲೆಕ್ಷನ್ ಅಖಾಡದಲ್ಲಿ ನಾನಾ ರೀತಿಯಾದಂತಹ ರಣತಂತ್ರ. ಗೆಲ್ಲೇಬೇಕು ಅನ್ನುವಂತ ಹಠ ಆಡಳಿತ ಪಕ್ಷಕ್ಕೆ ಸಹಜವಾಗಿ ಇದ್ದವು. ಸರ್ಕಾರ ಬೀಳಿಸುವಂಥದ್ದೇನಲ್ಲ, ಅಥವಾ ಸರ್ಕಾರವನ್ನ ನಿಲ್ಲಿಸ್ಬಿಡುತ್ತೆ ಅನ್ನುವಂಥದ್ದಲ್ಲ, ನಾಯಕತ್ವದ ವಿಚಾರದ ಪ್ರಶ್ನೆಗಳು ಕೂಡ ಅಲ್ಲ. ಆದರೆ ಗೆಲುವು ಅನ್ನುವಂಥದ್ದು ಸಹಜವಾಗಿ ಪ್ರತಿಷ್ಠೆ ಆಗಿರುತ್ತೆ. ಉಪಚುನಾವಣೆಗಳ ಗೆಲುವು ಆ ಒಂದು ಆಡಳಿತ ಪಕ್ಷಕ್ಕೆ. ಸೊ ಹೀಗಾಗಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾಮಪತ್ರ ವಾಪಸ್ಗೆ ಕಡೆ ದಿನ ಆಗಿದೆ. ಕಡೆ ದಿನ ಆಗಿರುವಂತ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಎದ್ದಿರುವಂತ ಭಿನ್ನಮತ ಇದೆಯಾ. ಸ್ಪೆಷಲಿ ಒಂದು ಸಮುದಾಯ ಆಕ್ರೋಶ, ಅಸಮಾಧಾನ, ಬೇಸರ ಎಲ್ಲವೂ ಕೂಡ ಇದೆ. ಮುಸ್ಲಿಂ ಸಮುದಾಯ ಅಸಮಾಧಾನಗೊಂಡಿರುವಂಥದ್ದು ಕಾಂಗ್ರೆಸ್ ಮೇಲೆ. ನಿನ್ನೂ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಸೇರಲಾಗಿತ್ತು. ಮುಖ್ಯಮಂತ್ರಿಗಳು ಮುಸ್ಲಿಂ ಸಮುದಾಯದ ಮುಖಂಡರನ್ನ ಕರೆಸ್ಕೊಂಡಿದ್ರು. ದಾವಣಗೆರೆ ದಕ್ಷಿಣದ ಮುಸ್ಲಿಂ ಮುಖಂಡರನ್ನ. ತೆರೆಬಿತ್ತ ಅಂತ ಬಿಕ್ಕಟ್ಟಿಗೆ. ನಾಮಪತ್ರ ವಾಪಸ್ ಪಡಿತಾರ ಸಾದಿಕ್ ಪೈಲ್ವಾನ್ ಅನ್ನುವಂತ ಪ್ರಶ್ನೆ ಇದೆ. ಅವ್ರು ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ. ನಾನಂತೂ ವಾಪಸ್ ಪಡೆಯಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಖುದ್ದು ಅಖಾಡಕ್ಕೆ ಎಂಟ್ರಿ ಆಗ್ತಾರ ಜಮೀರ್. ಶಾಸಕರು ಸಚಿವರಿಗೂ ಸಿಎಂ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ಶಾಸಕರು ಬೂತ್ಗಳಲ್ಲಿರಬೇಕು, ಸಚಿವರುಗಳು ಆ ಒಂದು ಹೋಬಳಿ ಮಟ್ಟದಲ್ಲೆಲ್ಲ ನೋಡ್ಕೊಳ್ಬೇಕು ಅನ್ನುವಂತ ಸೂಚನೆ. ಬಾಗಲಕೋಟೆಯಲ್ಲಿ ಚರಂತಿ ಮಟ್ಟಿಗೆ ಇಕ್ಕಟ್ಟಿದೆ. ಏನಪ್ಪ ಇಕ್ಕಟ್ಟು ಅಂದ್ರೆ ಯತ್ನಾಳ್ರನ್ನ ಕರೆಸಬೇಕು ಅಂತ ಅಲ್ಲಿನ ಹಿಂದೂ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ. ಬಾಗಲಕೋಟೆಯಲ್ಲಿ ಮೊಕ್ಕಾಂ ಹೂಡಿರುವಂಥದ್ದು BY ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ. ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಕಾಸ್ ಲಿಂಗಾಯತ ಕ್ಯಾಂಡಿಡೇಟ್, ಲಿಂಗಾಯತ ಅನ್ನುವಂಥ ಒಂದು ಕಾರಣಕ್ಕೂ ಕೂಡ ಅದು ಒಂದು ಮೇಜರ್ ರೋಲ್ ಅಲ್ಲಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸಿಗುವಂತ ನಿಟ್ಟಿನಲ್ಲಿ ಕಾರಣಗಳನ್ನ ನೋಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಇಕ್ಕಟ್ಟಿನಲ್ಲಿ ಚರಂತಿ ಮಠ ಅವರಿದ್ದಾರೆ. ಎರಡು ಕ್ಷೇತ್ರಗಳನ್ನ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆ. ಅಟ್ಲೀಸ್ಟ್ ಎರಡರಲ್ಲಿ ಒಂದಾದ್ರೂ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಹೋರಾಟ ಇದೆ. ದಾವಣಗೆರೆಯ ಸಾದಿಕ್ ಪೈಲ್ವಾನ್ ಮನೆಗೆ ಜಮೀರ್ ಮತ್ತು ತನ್ವೀರ್ ಸೇಠ್ ಭೇಟಿಯನ್ನ ಕೊಡಲಿದ್ದಾರೆ. ಭೇಟಿಯ ನಂತರ ನಾಮಪತ್ರ ವಾಪಸ್ ಆಗುತ್ತಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಜಮೀರ್ಗೆ ಮತ್ತೆ ತನ್ವೀರ್ ಸೇಠ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಏನು ಮಾಡ್ತಿರೋ ಹೇಗ್ ಮಾಡ್ತಿರೋ ಗೊತ್ತಿಲ್ಲ, ಅವ್ರು ವಾಪಸ್ ಪಡ್ಕೊಳ್ಬೇಕು ಅಷ್ಟೇ ನಾಮಪತ್ರವನ್ನ ಅಂತ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾದಿಕ್ ಪೈಲ್ವಾನ್ ಅವರು ಮಾತನಾಡಿದ್ರು. ಅವ್ರ ನಾಮಪತ್ರ ವಾಪಸ್ ಪಡ್ಕೊಳ್ತಾರೆ ಅದು ಇದು ಅನ್ನುವಂತ ರೂಮರ್ಸ್ ಅದ್ದಿತ್ತಲ್ಲ, ಅದಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಏನ್ ಮಾತನಾಡಿದ್ರು ನಿನ್ನೆ ನೋಡೋಣ. ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು, ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದನ್ನೇ ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ಅಕ್ಕಂಕ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂಥ ಮೋಹನ್ ವಿಶ್ವ ಅವರು, ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಅನಿಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಅವರಿಂದ ಆರಂಭ ಮಾಡ್ತೀನಿ. ಅನಿಲ್ ಅವರೇ, ಸಾದಿಕ್ ಪೈಲ್ವಾನ್ ಅವರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಕಡೆಗಣಿಸಿದ್ದಾರೆ ಮುಸ್ಲಿಂ ಸಮುದಾಯವನ್ನ, ಹಿಂದ ಸಮುದಾಯವನ್ನ. ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನು ನಾಮಪತ್ರ ವಾಪಸ್ ಪಡೆಯುವಂತ ಚಾನ್ಸಸ್ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಹಂಗೆ ಜಮೀರು, ತನ್ವೀರ್ ಸೇಠ್ ಬೇರೆ ಹೋಗ್ತಾ ಇದ್ದಾರೆ ಇವತ್ತು. ಅವರೇ ನೋಡಿ, ಇದು ಒಂದು ಸರ್ವೇ ಸಾಮಾನ್ಯ. ಈ ತರದೊಂದು ಸಂದರ್ಭ ಎಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಬರುವಂತದ್ದು. ಅದನ್ನ ಸರಿಯಾದಂತ ಸೂಕ್ತವಾದಂತ ಏನಂತೀರಿ ಜಾಲವನ್ನ ಉರುಳಿಸೋದಕ್ಕೆ ಇವತ್ತು ಜಮೀರ್ ಅಹಮದ್ ಆಗಿರ್ಬೋದು, ಇಲ್ಲಾಂದ್ರೆ ತನ್ವೀರ್ ಸೇಠ್ ಸಾಹೇಬ್ರು ಆಗಿರ್ಬೋದು, ಎಲ್ಲರೂ ಹೋಗ್ಬಿಟ್ಟು ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು. ಎರಡನೇದು, ಇದೇನಾಗಿದೆ, ನಾನು ನಿಮ್ಗೆ ಹೋದ ಒಂದು ಡಿಸ್ಕಷನ್ ಅಲ್ಲೂ ಸಹ ಹೇಳಿದ್ದು ಅದನ್ನೇ. ಈ ಒಂದು ಎಲೆಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಎಲೆಕ್ಷನ್ ಇದು. ಇದನ್ನ ಗೆಲ್ಲೇಬೇಕಾದಂತ ಸಂದರ್ಭದಲ್ಲಿ ಯಾವ ಯಾವ ಮಾನದಂಡಗಳನ್ನ ಉಪಯೋಗಿಸ್ಬಿಟ್ಟು ನಮ್ಮ ಹೈಕಮಾಂಡ್ ಅವರಾಗಿರ್ಬೋದು, ನಮ್ಮ ಸ್ಟೇಟ್ ಆಫೀಸ್ ಆಗಿರ್ಬೋದು, ಯಾವ ಒಂದು ಸೂಕ್ತವಾದಂತ ಕ್ಯಾಂಡಿಡೇಟ್ ಇದನ್ನ ಎಲೆಕ್ಷನ್ ಅನ್ನ ಗೆಲ್ಬಹುದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಒಂದು ಕ್ಯಾಂಡಿಡೇಟ್ ನ ನೇಮಕ ಮಾಡಿರುವಂತದ್ದು. ಯಾವುದೇ ಒಂದು ಯಾರನ್ನೇ ಒಬ್ಬರನ್ನ ಬೇಜಾರ್ ಮಾಡಬೇಕು, ಇಲ್ಲ ಯಾರಿಗೆ ಒಬ್ಬರಿಗೆ ನೋವು ಕೊಡಬೇಕು ಅನ್ನೋ ಒಂದು ವಿಚಾರ ಇಲ್ಲ ಇಲ್ಲಿ. ಯಾಕಂದ್ರೆ ನಾವು ಆಡಳಿತ ಪಕ್ಷದಲ್ಲಿದ್ದೀವಿ. ಇದನ್ನ ಗೆಲ್ಲೋದ್ರಿಂದ ಯಾವ ರೀತಿಯ ಒಂದು, ಯಾಕಂದ್ರೆ ಸರಿಸುಮಾರು ನಾವು 500 ಕೋಟಿ ಆ ಒಂದು ಡಿಸ್ಟಿಕ್ಕಿಗೆ ಕೊಟ್ಟಿದೀವಿ ನಾವು, ಆ ಒಂದು ತಾಲೂಕಿಗೆ ಕೊಟ್ಟಿದೀವಿ ನಾವು. ಸಾರಿ,
ಬರೀ 100 ಕೋಟಿ ಮೊನ್ನೆ ಬಜೆಟ್ ಅಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಕೊಟ್ಟಿದ್ರಿ. ಮೇ ಬಿ ಅವಾಗ್ಲೇ ಪ್ಲಾನ್ ಇತ್ತು ಅಂತ ಕಾಣಿಸುತ್ತೆ, ಮುಸ್ಲಿಮರಿಗೆ ತಪ್ಪುವಂತ ಚಾನ್ಸಸ್ ಅಂತ. ಪೃಥ್ವಿ ಅವರೇ ನೋಡಿ, ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇದು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಆಮೇಲೆ ಇವನಿಧಿ ಸ್ಟಾಪ್ ಆಯ್ತಲ್ಲ ಬಿಡಿ ಈ ಇದ್ರಲ್ಲಿ. ಇಲ್ಲ ಇಲ್ಲ ಇಲ್ಲ, ತಪ್ಪು ಸಂದೇಶ ಅದ್ರಲ್ಲಿ ಪೃಥ್ವಿ 0 ಅವರೇ. ಅನುದಾನ ಅಲ್ಲ. ಅಲ್ಲಲ್ಲ, ತಪ್ಪು ಸಂದೇಶ ಅದು. ಯುವ ನಿಧಿ ಎಲ್ಲೂ ಹೋಗಿಲ್ಲ. ಯುವ ನಿಧಿ ನಿನ್ನೆ ಸಹ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 600 ಕೋಟಿ ರೂಪಾಯಿಯನ್ನ ಹೋದ್ ಸರಿನೂ ಇಟ್ಟಿದ್ರು, ಹೋದ್ ಸರಿನೂ 600 ಕೋಟಿ ಇಟ್ಟಿದ್ರು, ಈಗೂ ಸಹ 600 ಕೋಟಿ ಇಟ್ಟಿದ್ದಾರೆ. ಅದ್ರಲ್ಲಿ ಏನು ಅಂತಂದ್ರೆ, ಪ್ರತಿಯೊಬ್ಬ ಹುಡುಗ ಯಾರು ಯುವಕರು ಅವ್ರಿಗೆ ಕೆಲಸ ಸಿಕ್ಕಿರಲ್ವೋ 2 ವರ್ಷಗಳ ಅವರಿಗೆ ಯುವ ಭತ್ಯೆ ಅಂತ ಹೇಳಿ 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಅದು ಒಂದು ಸಂದೇಶ. ಏನಂತೀರಿ, ಬಿಜೆಪಿಯಿಂದ ನಿನ್ನೆ ಮುಖ್ಯಮಂತ್ರಿಗಳು ಲೀಡರ್ ಆಫ್ ಅಪೋಸಿಷನ್ಗೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ಬಿಜೆಪಿ ಆಮೇಲೆ JDS MLAಗಳಿಗೂ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಹತ್ರ ಏನಂತೀರಿ ಬಜೆಟ್ ಬುಕ್ಕೇ ಇದೆ. ಬಜೆಟ್ ಬುಕ್ ನಲ್ಲಿ ಕ್ಲಿಯರ್ ಆಗ್ಬೇಕಾದ್ರೆ ನಾನು ಯಾವ ಪ್ಯಾರಾಗ್ರಾಫ್ ಅಂತ ಹೇಳ್ತೀನಿ ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ನಾನು ಹೇಳ್ತಿದ್ದು ಇಷ್ಟೇನೆ. ಸರಿ, ಸುಮಾರು ನಾವು ಇಷ್ಟೊಂದು ದೊಡ್ಡ ಮೊತ್ತ DBT ಮಾಡ್ತಿರುವ ಒಂದು ಕಾರಣದಿಂದ, ಯಾಕಂದ್ರೆ ಒಳ್ಳೆ ಒಂದು ಹೆಸರಿದೆ ಸರ್ಕಾರಕ್ಕೆ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅನ್ನೋ ಒಂದೇ ಒಂದು ಹಠ ಈ ಸರ್ಕಾರಕ್ಕೆ ಇರುವಂತದ್ದು, ನಮ್ಮ ಪಾರ್ಟಿಗೆ ಇರುವಂತದ್ದು. ಹಂಗಾಗಿ ನಾವೆಲ್ಲ ಒಂದು ಪ್ರಯತ್ನವನ್ನು ಮಾಡ್ತೀವಿ. ತಾವು ಆಗ್ಲೇ ಹೇಳದಾಗೆ 3 ಗಂಟೆ ತನಕ ಟೈಮ್ ಇದೆ, ನೋಡೋಣ. ನಮ್ಮ ಲೀಡರ್ಗಳು ಹೋಗಿ ಮನವೊಲಿಸ್ಬೋದು, ಅವರು ಹಿರಿಯ ನಾಯಕರಿದ್ದಾರೆ. ಆಮೇಲೆ ಅಲ್ಲಿ ಬಹಳಷ್ಟು ಏನಂತೀರಿ ಶಕ್ತಿಶಾಲಿ ಮತಗಳು ನಮಗೆ ಬರುವಂತ ಎಲ್ಲಾ ಸಾಧ್ಯತೆಗಳಿದೆ ಅವ್ರ ಜೊತೆಗೆ, ನಿಮ್ ಜೊತೆಗೆ ಬಂದ ಮೇಲೆ ಅನ್ನೋ ಒಂದು ವಿಶ್ವಾಸದಿಂದ ಹೇಳಿಕ್ ಇಚ್ಛೆ ಪಡ್ತೀನಿ. ಓಕೆ, ಎಸ್. ಮೋಹನ್ ವಿಶ್ವ ಅವರೇ, ಇವ್ರಿಗೆ ಸಾದಿಕ್ ಪೈಲ್ವಾನ್ ಅವರು ಸವಾಲಾಗಿದ್ರೆ, ಮತ್ತೊಂದ್ ಕಡೆ ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಯತ್ನಾಳ್ ಅವ್ರನ್ನ ಕರೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರ ಬೇಡಿಕೆ ಇದೆ. ಅಲ್ಲಿ ಉಳಿದಂತ ನಾಯಕರಿಗಿಂತ ಯತ್ನಾಳ್ ಅವ್ರು ಪವರ್ಫುಲ್, ಅವ್ರನ್ನ ಕರೆಸಿ, ಅವ್ರು ಬಂದ್ರೆ ನಾವು ಇನ್ನೊಂದು ಸ್ವಲ್ಪ ಜೋಶು ಓಟು ಕೂಡ ಬೀಳ್ತವೆ ಅನ್ನುವಂತ ಒತ್ತಡ ಅಂತೆ. ನೋಡಿ ಪೃಥ್ವಿ, ನಮ್ಗೆ ಬಾಗಲಕೋಟೆ ಆಗ್ಬೋದು, ದಾವಣಗೆರೆ ಆಗ್ಬೋದು, ಎರಡೂ ಕಡೆ ಒಂದು ಬದಲಾವಣೆ ಗಾಳಿ ಬೀಸಿದೆ. ಅಲ್ಲಿ ಜನ ಬಿಜೆಪಿಗೆ ವೋಟ್ ಹಾಕ್ಬೇಕು ಅಂತೆಲ್ಲ ಡಿಸೈಡ್ ಆಗಿದೆ. ಬಿಕಾಸ್ ದಟ್ ಈಸ್ ವಿಸಿಬಲ್ ಆನ್ ದ ಗ್ರೌಂಡ್. ಮೊನ್ನೆ ನೀವು ಒಂದು ಏನ್ ಹೇಳ್ತಾರೆ ಅದಕ್ಕೆ ನಾಮಪತ್ರ ಸಲ್ಲಿಕೆ ವಿಚಾರದಲ್ಲಿ ಸೇರಿದಂತ ಜನಸ್ತೋಮ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟದಲ್ಲಿ ಜನ ನಮ್ಗೆ ಹಾರೈಸೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ, ಆಯ್ತಲ್ವಾ? ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬಾಗಲಕೋಟೆ ವಿಚಾರದಲ್ಲಿ ನೀವು ನಾನು ಆಗ್ಲೇ ಹೇಳ್ದಂಗೆ ಕಳೆದ ಬಾರಿ ಕೇವಲ ಒಂದು 4,500 ಸಾವಿರ ಓಟಿಂದ ಅಷ್ಟೇ ನಮ್ಮ ಸರಂತಿ ಮಠರು ಸೋತಿದ್ದು. ಪ್ಲಸ್ ಹಿಂದೆ ನಡೆಸಲಿ ಗೆದ್ದಿದ್ದಾರೆ ಅವರು, 3 ಸಲ ಗೆದ್ದಿದ್ದಾರೆ. 3 ಸಲ ಗೆದ್ದಿದ್ದಾರೆ ಅವರು. ಸೊ ಆದ್ರಿಂದ ಅವ್ರು ಆಲ್ರೆಡಿ ಅಲ್ಲಿ ನೋನ್ ಫೇಸ್, ಪ್ಲಸ್ ನಮ್ಗೆ ಆಲ್ರೆಡಿ ಅಲ್ಲಿ ಒಂದು ಬೇಸ್ ಇದೆ. ತಿರ್ಗಾ 2024 ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ ನಾವು ಅಲ್ಲಿಂದ ಗೆದ್ದಿದೀವಿ. ಗದ್ದಿಗೌಡರು MP ಆಗಿದ್ದಾರೆ. ಸೊ ಒಂಥರ ಹಾರ್ಡ್ ಕೋರ್ ಬೇಸ್ ಬಿಜೆಪಿ ಅದು. ಸೊ ಆದ್ರಿಂದ ನಮ್ಗಲ್ಲಿ ಅಂತ ತೊಂದರೆ ಏನಾಗ್ಲಿಕ್ಕಿಲ್ಲ. ನಾವು ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಲ್ಲಿ. ತಿರ್ಗಾ ಆಮೇಲೆ ವೈಯಕ್ತಿಕವಾಗಿ ಅವರು ಕ್ಯಾಂಡಿಡೇಟ್ ಏನ್ ಡಿಸೈಡ್ ಮಾಡ್ತಾರೋ ಅದನ್ನ ನಾವು ನೋಡ್ಬೇಕಾಗಿದೆ, ಕಾದ್ ನೋಡ್ಬೇಕಾದ್ರೆ ನಮ್ಮ ಹಿರಿಯ ನಾಯಕರ ಬಗ್ಗೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ಬೋದೇನೋ ಬಿಟ್ರೆ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಅವ್ರು ಡಿಸೈಡ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ನಮ್ಗಲ್ಲಿ ಬಾಗಲಕೋಟೆ ಫಸ್ಟ್ ಅಡ್ವಾಂಟೇಜ್ ಅಲ್ಲೇ ಇದೆ. ಅದು ಫ್ರಮ್ ದ ಡೇ ಒನ್ ಕಡಿಮೆ ಅಂತರದಲ್ಲೇ ನಾವು ಸೋತಿರೋದಲ್ಲಿ. ಸೊ ಆದ್ರಿಂದ ನಮ್ಗಲ್ಲಿ ಆ ಮಟ್ಟದ ಒಂದು ಸಮಸ್ಯೆ ಏನು ಆಗ್ಲಿಕ್ಕಿಲ್ಲ. ಅಲ್ಲಿ ನಾವು ಖಂಡಿತವಾಗ್ಲೂ ಬಾಗಲಕೋಟೆಗೆ ಗೆದ್ದೇ ಗೆಲ್ತೀವಿ. ಇನ್ ಮತ್ತೆ ದಾವಣಗೆರೆಗೆ ಬರೋದಾದ್ರೆ ನೋಡ್ತಾ ಇದೀವಿ ಏನಾಗ್ತಿದೆ ಡೇ ಒನ್ ಇಂದ ಅಂತ ಹೇಳಿ. ಕಾಂಗ್ರೆಸ್ ನಲ್ಲಿ ಆಗಿರುವಂತ ಒಂದು ಇಂಟರ್ನಲ್ ರಿವಾಲ್ಟ್ ಆಗ್ಬೋದು. ಈಗ ಮುಸಲ್ಮಾನರನ್ನ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಕೇವಲ ಮತ ಬ್ಯಾಂಕ್ ಆಗಿ ಬಳಸ್ಕೊಂತಾ ಇತ್ತು ಅನ್ನೋ ಕೂಗು ಸತತವಾಗಿ ಕೇಳಿ ಬರ್ತಾ ಇದೆ ಕಳೆದ ಒಂದು 15-20 ದಿವಸಗಳಿಂದ. ಬೀದಿಗಳಲ್ಲಿ ಬಂದು ಮುಸ್ಲಿಂ ಯುವಕರು ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವ್ರ ಬಗ್ಗೆನೂ ಹೇಳಿದ್ರು ಅವರು. ಕಳೆದ 12 ವರ್ಷಗಳಲ್ಲಿ ಕಾಂಗ್ರೆಸ್ BJP RSS ಅನ್ನ ಗುಮ್ಮ ತೋರಿಸಿ ನಮ್ಗೆ ಎದುರಿಸ್ತಾ ಇತ್ತು. ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ನಮ್ಗೆ ಏನೂ ಸಮಸ್ಯೆ ಇಲ್ಲ, 12 ವರ್ಷದಲ್ಲಿ ಚೆನ್ನಾಗೇ ಇದೀವಲ್ಲ, ಏನಾಗಿದೆ ದೇಶದಲ್ಲಿ, ಎಲ್ಲಾ ಮುಸಲ್ಮಾನರು ಚೆನ್ನಾಗಿದೆ ಅನ್ನೋ ಒಂದು ಅರಿವು ಅಲ್ಲಿನ ಯುವಕರಿಗೆ ಗೊತ್ತಾಗಿದೆ. ಇವ್ರು ಕೂಡಿಸ್ತಿದ್ದಂತ ಗುಮ್ಮ ಆಗ್ಬೋದು, ಸುಳ್ಳಾಗ್ಬೋದು, ಅಲ್ಲಿನ ಯುವಕರಿಗೆ ಗೊತ್ತಾಗಿದೆ. ಅವರು ಬಂದು ಸ್ವತಃ ಓಟ್ ಹಾಕ್ಲಿಕ್ಕೆ ಮುಂದೆ ಬರ್ತಿದ್ದಾರೆ ಬಿಜೆಪಿಗೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಗೊತ್ತಾಕ ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಹೇಳಿ. ನಿಮ್ಗೆ ಆ ಬದಲಾವಣೆ ದಾವಣಗೆರೆ ಕಾಣಿಸ್ತಾ ಇದೆ. ನಮ್ಮ ಒಬ್ಬ ಕ್ಯಾಂಡಿಡೇಟ್ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಮಡದಿಗೆ ಸ್ವತಃ ಮುಸಲ್ಮಾನ್ ಹೆಣ್ಮಕ್ಳು ಮನೆ ಕರೆದು ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತ ಒಂದು ದೊಡ್ಡ ಬದಲಾವಣೆ ನಮಗೆ ದಾವಣಗೆರೆನಲ್ಲೂ ಕಾಣಿಸ್ತಾ ಇದೆ. ಈಗ ನೀವು 2013-18 ಎಲ್ಲ ನೋಡಿದ್ರೆ ಚುನಾವಣೆ ಮಾರ್ಜಿನ್ ನೀವು ನೋಡಿದ್ರೆ ಇನ್ಫ್ಯಾಕ್ಟ್ 15,000 ಹೋಟೆಲ್ ಸೋತಿದೀವಿ ನಾವು ದಾವಣಗೆರೆನಲ್ಲಿ. ಇನ್ನು ಹಿಂದಕ್ಕೆ ಹೋಗ್ತಾದ್ರೆ ಕೆಲವು ಸಲ ಕೇವಲ 4,000 ಹೋಟೆಲ್ ಸೋತಿದೀವಿ. ಸೊ ಅಲ್ಲೂ ನಮಗೆ ಮಾರ್ಜಿನ್ ಇದೆ, ಪ್ಲಸ್ ಅಲ್ಲೂ ಅಡ್ವಾಂಟೇಜ್ ಇರೋದ್ರಿಂದ ಖಂಡಿತವಾಗ್ಲೂ ನಾವ್ ಎರಡೂ ಕಡೆ ಬಾಗಲಕೋಟೆ ಆಗ್ಬೋದು, ದಾವಣಗೆರೆ ಆಗ್ಬೋದು, ಎರಡೂ ಕಡೆ ಈ ಸಲ ಗೆದ್ದು
ತಿರ್ಗಾ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ನಾನು ಕಳೆದ ಬಾರಿನೂ ಹೇಳಿದ್ದೆ, ನೀವು ನ್ಯೂಸ್ ಪೇಪರ್ ಟಿವಿ ತೆಗೆದು ನೋಡಿದ್ರೆ ಕಳೆದ 3 ವರ್ಷದಿಂದ ದಿನ ಬೆಳಗ್ಗೆ ಆದ್ರೆ ನಿಮ್ಗೆ ಭ್ರಷ್ಟಾಚಾರ, ಇಲ್ಲ ಬೆಲೆ ಏರಿಕೆ, ಇಲ್ಲ ಕುರ್ಚಿ ಕದನ, ಈ 3 ವಿಷಯ ಬಿಟ್ಟು ಮತ್ತೇನೂ ಚರ್ಚೆ ಆಗಿಲ್ಲ. ಇದನ್ ಬಿಟ್ಟು ಕಾಂಗ್ರೆಸ್ ಬೇರೆ ಏನು ಮಾಡಕ್ ಆಗಲೇ ಇಲ್ಲ. ನನ್ನ ಸ್ನೇಹಿತರೆ ಹೇಳ್ತಾ ಇದ್ರು ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಅಂತ ಹೇಳಿ. ಫೆಬ್ರವರಿ 2025, ಮಾರ್ಚ್ 2025, 2 ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು ಅಂತ ಹೇಳಿ ಸದನದಲ್ಲಿ ನಿನ್ನೇನು ಸಿದ್ದರಾಮಯ್ಯ ಏನು ಹೇಳಿಲ್ಲ. ಜಸ್ಟ್ ಒಂದ್ಲೈನ್ ಹೇಳ್ಬಿಟ್ರು ಅಷ್ಟೇ, ಎಲ್ಲಾ ಸರಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ 2 ತಿಂಗಳದ್ ಏನಾಯ್ತು, ಯಾಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ಉತ್ತರನೇ ಇಲ್ಲ. ಸೊ ಈ ರೀತಿಯಾಗಿ ಹಲವಾರು ಲ್ಯಾಪ್ಸಸ್ ಇದಾವೆ. ಅದನ್ನ ನಾವು ವಿರೋಧ ಪಕ್ಷವಾಗಿ ಜನಗಳ ಮುಂದೆ ತಗೊಂಡು ಹೋಗ್ತೀವಿ. ದಾವಣಗೆರೆ, ಬಾಗಲಕೋಟೆನಲ್ಲೂ ಖಂಡಿತವಾಗ್ಲೂ 2 ಕ್ಷೇತ್ರಗಳನ್ನ ಗೆದ್ದು ಈ ಕಾಂಗ್ರೆಸ್ ನ ಒಂದು ಮುಖವಾಡನ ಬಯಲ್ ಮಾಡುವಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ ಅನಿಲ್ ಅವರೇ, ಆಕ್ಚುಲಿ ಒಂದನ್ನ ನೆನ್ಪು ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಇತ್ತೀಚೆಗೆ ಅಂದ್ರೆ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಚುನಾವಣೆಯೇ ಎಕ್ಸಾಂಪಲ್ ಆಗಿದೆ. ಯಾಕೆಂದ್ರೆ ಅಜ್ಜಂಪೀರ್ ಖಾದ್ರಿ ಅವರು ಒಂಥರ ಯುದ್ಧಕ್ಕೆ ಓಡೋಗೋ ರೀತಿಯಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೈಕಲ್ಲಿ ಹತ್ಕೊಂಡು ಓಡೋಗಿ ನಾಮಿನೇಷನ್ ಸಲ್ಲಿಸಿದ್ದನ್ನ ಕೂಡ ನಾವು ನೋಡಿದೀವಿ. ಅದಾದ್ಮೇಲೆ ಅವ್ರಿಗೆ ಭರವಸೆ ಕೊಟ್ಟ ಬಳಿಕ ಅವ್ರ ನಾಮಿನೇಷನ್ ವಾಪಸ್ ಪಡ್ಕೊಂಡ್ರು. ಈಗ ಎಸ್ಕಾಂ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾದಂಥ ಭರವಸೆನ, ಆ ರೀತಿಯಾದಂಥ ಒಂದು ಸ್ಟ್ರಾಟಜಿನ ಏನಾದರೂ ವರ್ಕೌಟ್ ಆಗ್ತಾ ಇದೆಯಾ? ಬಿಕಾಸ್ ಸಾದಿಕ್ ಪೈಲ್ವಾನ್ ಅವ್ರು ಹೇಳ್ತಾ ಇದ್ರು, ನನಗೇನು ಅವಕಾಶ ಕೊಡ್ತೀರಾ ಅನ್ನುವಂಥದ್ದು ಹೇಳಿ, ಬಹಿರಂಗವಾಗಿ ಬಂದು ಹೇಳಿ, ನಮ್ಮ ಜನರ ಮುಂದೆ ಬಂದು ಹೇಳಿ ಅಂತ ಹೇಳ್ತಾ ಇದ್ರು. ಆಗತ್ತಾ ಅದು ಕಾಂಗ್ರೆಸ್ಗೆ ಅಂತ? ಸರಿಯಾದಂತ ಸೂಕ್ತ ಒಂದು ನಿರ್ಧಾರಗಳನ್ನ ಹೈಕಮಾಂಡ್ ಇಂದ ಸುರ್ಜೇವಾಲಾ ಅವರು ಬಂದಿದ್ದಾರೆ, AICC ಇಂದ, ಈ ಕರ್ನಾಟಕ ಉಸ್ತುವಾರಿಗಳು. ಅಟ್ ದ ಸೇಮ್ ಟೈಮ್ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಬಲರಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳಿದ್ದಾರೆ. ಆಮೇಲೆ ಹಿಂದುಳಿದ ನಾಯಕರಾದಂತ ಬಹಳಷ್ಟು ಜನ ಲೀಡರ್ಗಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಆಮೇಲೆ ಇವತ್ತು ಜಮೀರ್ ಅಹಮದ್ ಅವರಾಗಿರ್ಬೋದು, ಇಲ್ಲ ತನ್ವೀರ್ ಸೇಠ್ ಅವರಾಗಿರ್ಬೋದು, ಬಹಳಷ್ಟು ಜನ ನಾಯಕರುಗಳು ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ನನಗೆಲ್ಲೋ ಒಂದ್ ಕಡೆಯಿಂದ ದೃಢವಾದಂತ ನಂಬಿಕೆ ಇದೆ, ಅವ್ರು ವಾಪಸ್ ತಗೊಳ್ತಾರೆ ಅನ್ನುವಂಥದ್ದು ಒಂದು. ಆಮೇಲೆ ಇನ್ನೊಂದು, ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಮಾತರ ಬರದಲ್ಲಿ ಅರ್ಶನ ಕುಂಕುಮವನ್ನು ಕೊಟ್ರು, ಮುಸ್ಲಿಂ ಮನೆಗಳಿಗೆ ಹೋಗಿದ್ರು ಅಂತ. ನಾನು ಒಂದೇ ಒಂದು ಕೇಳ್ತೀನಿ ಮೋಹನ್ ವಿಶ್ವಾಸ್ ಅವ್ರಿಗೆ, ವಿಶ್ವ ಅವರೇ, ನೀವು ಹೇಳಿ ಯಾವ ಒಂದು 3 ಕಾರಣಗಳು ಮೈನಾರಿಟೀಸ್ ನಿಮ್ಗೆ ವೋಟ್ ಹಾಕ್ಬೇಕು ಅಂತ ಹೇಳಿ. ಇವತ್ತಿನವರೆಗೂ ತಮ್ಮ ಒಂದು ಕೊಡುಗೆ ಏನಿದೆ ಮೈನಾರಿಟೀಸ್ಗೆ, ಇವತ್ತು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುವಂತ ಪ್ರಧಾನ ಮಂತ್ರಿಗಳು, ನಾನು ಇವತ್ತು ಕೇಳುವಂತದ್ದಿಷ್ಟೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯಾವ ಒಂದು ಮುಖವನ್ನ ಇಟ್ಟುಕೊಂಡು ಮೈನಾರಿಟೀಸ್ ಅವ್ರ ಮನೆಗೆ ಹೋಗ್ತಾರೆ, ಕೇಳ್ತಾರೆ. ಆಮೇಲೆ ಒಂದು ಕಡೆಯಿಂದ ಇವರು ಮತ್ತೆ ಇವ್ರ ಪಾರ್ಟ್ನರ್ ಆದಂತ ಅಲಯನ್ಸ್ ಪಾರ್ಟಿ, ಸೋ ಕಾಲ್ಡ್ ಯತ್ನಾಳ್ ಪಾರ್ಟಿ ಅವರು ಬಾಯಿಗೆ ಬಂದಂಗೆ ಮುಸ್ಲಿಮ್ಸ್ಗಳನ್ನ ಬೈಯೋದು, ಆಮೇಲೆ ಜಾತಿಗಳಿಗೆ ಹೆತ್ತು ಕಟ್ಟೋದು. ಚುನಾವಣೆ ಬಂದಿದ ತಕ್ಷಣ ಅವ್ರು ನಮ್ಗೆ ಅರ್ಶನ ಕುಂಕುಮ ಕೊಟ್ರು. ಸರ್, ನೀವು ಅರ್ಶನ ಕುಂಕುಮ ತಗೊಂಡ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ. ಯಾಕಂದ್ರೆ ಇಡೀ ರಾಜ್ಯವನ್ನ ಒಂದು ಏನಂತೀರಿ ಪೀಸ್ಫುಲ್ ಆಗಿ ನಡೆಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಇರುವಂತ ಮನಸ್ಥಿತಿ. ನಿಮ್ಮ ಮನಸ್ಥಿತಿ ಏನಿದೆ? ದಿನ ಬೆಳಗ್ಗೆ ಇದ್ರೆ ಜಗಳ ಹಚ್ಚೋದು, ಒಂದ್ ಸಮುದಾಯದಿಂದ ಇನ್ನೊಂದು ಸಮುದಾಯ ಜೊತೆಗೆ ಅವ್ರವರ ನಡುವೆ ಜಗಳ. ಪ್ರಶ್ನೆ ನಾನು ಅವ್ರಿಗೆ ಪಾಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸರ್, ಅಲ್ಲಿ ಮುಸ್ಲಿಂ ಸಮುದಾಯದವ್ರು ಸಾಕಷ್ಟು ಜನ ಹೋಗ್ಬಿಟ್ಟು ನಮ್ಮ ಬೆಂಬಲ ನಿಮಗೆ ಈ ಸಲಿ ಅನ್ನುವಂಥದ್ನೇ ಹೇಳ್ತಾ ಇರುವಂತದ್ದು ಏನ್ ಸುಳ್ಳಲ್ವಲ್ಲ ಸರ್? ನಾನು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಅದು ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಯಾಕೆಂದ್ರೆ ನಾವು ಕೂಡ ತೋರಿಸ್ತಾ ಇದೀವಿ, ಸಾಕಷ್ಟು ಜನ ಹೋಗ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ. ಯುವಕರೆಲ್ಲ ಹೋಗ್ಬಿಟ್ಟು, ಇಲ್ಲ ಸರ್ ನಮಗೆ ಅನ್ಯಾಯ ಆಗ್ಬಿಟ್ಟಿದೆ, ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು, ನಾವು ನಿಮ್ಗೆ ಈ ಸಲ ವೋಟ್ ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದಾರೆ. ಸರ್, ಈಗ ನಾನು ಹೇಳ್ತಿರುವಂತದ್ದು, ಅಕಸ್ಮಾತ್ ಆ ತರದ್ದು ವಿಚಾರಗಳು ಗ್ರೌಂಡ್ ಅಲ್ಲಿ ನಡೆದಿದ್ದಂತ ಸಂದರ್ಭದಲ್ಲಿ ತಾವಿದ್ರೆ ಅದು ತಮ್ಮ ವಿಚಾರಣೆಗೆ ಬಿಟ್ಟಿರುವಂತದ್ದು. ಅದನ್ನ ನೀವು ಯಾವ ರೀತಿ ಅದನ್ನ ಇದು ಮಾಡ್ತೀರಿ ಅಂತ ಹೇಳಿ, ವಿವರಣೆ ಮಾಡ್ತೀರಿ ಅಂತ ಹೇಳಿ. ಬಟ್ ನಾನು ಹೇಳುವಂತದ್ದು, ಭಾರತೀಯ ಜನತಾ ಪಾರ್ಟಿಯವರು ಇಷ್ಟು ದಿವಸ ಇದೇ ಮೈನಾರಿಟೀಸ್ ನ ಎದುರಿಟ್ಟುಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂತವ್ರು, ಇದೇ ಒಂದು ಸಮುದಾಯವನ್ನ ಬಾಯಿಗೆ ಬಂದಂಗೆ ಬೈದಂತವ್ರು, ಇದೇ ಒಂದು ಸಮುದಾಯವನ್ನ ಟೀಕಿಸಿದಂತವ್ರು, ಇದೇ ಒಂದು ಸಮುದಾಯವನ್ನ ಇವತ್ತು ಯಾವ ಒಂದು ಮುಖ ಇಟ್ಕೊಂಡು ಅವರು ಆ ಓಟನ್ನ ಕೇಳ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಇಲ್ಲ ಎಷ್ಟು ಬಿಟ್ರೆ ಅವ್ರು ಅಕಸ್ಮಾತ್ ಸಪೋರ್ಟ್ ನೋಡಿ ಸ್ವಾಮಿ, ಈ ದೇಶದೊಳಗೆ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗಾರ ಸಪೋರ್ಟ್ ಮಾಡ್ಬೋದು, ಅದ್ರಲ್ಲಿ ಏನ್ 2 ಮಾತಿಲ್ಲ. ಬಟ್ ನಾನು ಹೇಳೋಕೊಟ್ಟಿರೋ ಒಬ್ಬ ರಾಜಕೀಯ ವಕ್ತಾರನಾಗಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಒಂದು ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗಿ ಓಟ್ ಕೇಳುತ್ತೆ? ಆಯ್ತಪ್ಪ, ನೀವು ಹೋಗಿ ಅರ್ಶನ ಕುಂಕುಮ ತಗೊಂಡಿದ್ರೆ ಒಳ್ಳೇದು, ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಈಸ್ ರಾಂಗ್ ಎಟ್ ಆಲ್. ಅಕಸ್ಮಾತ್ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಶಾಂತಿಯನ್ನ ಕಾಪಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಅಂದ್ರೆ ಅದ್ರ ಜೊತೆಗೆ ನಾನು ಸಹ ಕೈ ಜೋಡಿಸ್ತೀನಿ. ಇಲ್ಲಿ ಮಾತಾಡ್ತಿರೋದಲ್ಲ ರಾಜಕೀಯ, ಇವ್ರು ಬೇಳೆ ಯಾವ ತರ ಬಯಸ್ಕೊಳ್ತಾರೆ ಅನ್ನೋದಕ್ಕೆ, ಬೆಳೆಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆ ಅಂತಂದ್ರೆ, ಈ ಎಲೆಕ್ಷನ್ ಮುಗ್ದಿದ ತಕ್ಷಣ ನಾಳೆ ಬೆಳಗ್ಗೆಯಿಂದ ಅದೇ ಮತ್ತೆ ಹಿಂದೂ ಮುಸ್ಲಿಂ ಬೈಯೋದನ್ನೇ ಇವ್ರ ಕೆಲಸ ಇವ್ರದ್ದು.
ಮತ್ತೆ ಬೇರೆ ಏನು ಕೆಲಸ ಇಲ್ಲ. ಎಲೆಕ್ಷನ್ ಬಂದಿದ ತಕ್ಷಣ ಇವತ್ತು ಅರ್ಶನ ಕುಂಕುಮ ಕೊಟ್ರು ಅಂತ ಹೇಳ್ತಾ ಇದಾರೆ. ಅರ್ಶನ ಅದನ್ನೇ ಪಾಸ್ ತಗೊಳ್ಬೇಕಾದಂತ ಮನಸ್ಥಿತಿ ಇರೋರು ಮೋಹನ್ ನೀವು ವಿಶ್ವ ಅವರೇ ಒಂದು ರಾಜಕೀಯ ಮುಗಿಸಿದ್ಮೇಲೆ ಯಾಕೆ ಈ ತರದ ಒಂದು ಮನಸ್ಥಿತಿ ಮೂರು ವಿಚಾರಗಳನ್ನ ಹೇಳಿ ಯಾಕೆ ವೋಟ್ ಹಾಕ್ಬೇಕು ಮುಸ್ಲಿಮರು ನಿಮ್ಗೆ ಅಂತ ಹೇಳ್ತಾ ಇದಾರೆ. ನೋಡಿ ಪೃಥ್ವಿ, ಇದೇ ಸಮಸ್ಯೆ ಕಾಂಗ್ರೆಸ್. ನಾನು ಆಗ್ಲೇ ಹೇಳಿದೆ, ಮುಸಲ್ಮಾನ್ರೆ ಬೀದಿಗೆ ಬಂದು ಹೇಳ್ತಾ ಇರ್ಬೇಕಾದ್ರೆ ಅದನ್ನು ನಂಬೋದಕ್ಕೆ ಇವ್ರು ರೆಡಿ ಇಲ್ಲ ಅಂತ ಹೇಳಿದ್ರೆ ಇವ್ರ ಮಾತನ್ನ ಅವರೆಲ್ಲಿ ಕೇಳ್ತಾರೆ? ತಿರ್ಗಿ ಇನ್ಸಿಡೆಂಟ್ಸ್ ಗಳು ಹೇಳಿದ್ರಪ್ಪ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮುಸ್ಲಿಂ ಮಹಿಳೆಯರಿಗೆ ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಟ್ರಿಪಲ್ ತಲಾಕ್ ಇದ್ದಂತ ಒಂದು ಕೆಟ್ಟ ಸಂಪ್ರದಾಯವನ್ನು ಫಸ್ಟ್ ರದ್ದು ಮಾಡಿದ್ದೆ ಭಾರತೀಯ ಜನತಾ ಪಕ್ಷ. ಇದು ನೆನಪಿರ್ಲಿ. ಇದು ಸ್ವಲ್ಪ ಇರ್ರಿ, ಕೇಳಿದ್ರೆ ಉತ್ತರ ಹೋಗ್ಬೇಕು. ಯು ಆರ್ ಎ ಜೆಂಟ್ಲ್ಮನ್ ಅನ್ಲೈಕ್ ಅದರ್ಸ್, ಐ ನೋ, ಅದಕ್ಕೇನೆ ಆಯ್ತಲ್ಲ. ಸೊ ಇದು ಬಹುದೊಡ್ಡ ಬದಲಾವಣೆ ದೇಶದಲ್ಲಿ ಆಗಿದ್ದು. ಮುಸ್ಲಿಂ ಸಮುದಾಯ ನಮ್ಗೆ ಓಟ್ ಹಾಕಿಲ್ವ, ಹಾಕಿದ್ದಾರೆ. ಇವ್ರು ಅನ್ಕೊಂಡಿದ್ದಾರೆ ಅಷ್ಟೇ, ಯಾವ್ದೋ ಪ್ರಮೇಯದಲ್ಲಿ ನಮ್ಗೆ ಹಾಕೇ ಇಲ್ಲ ಅಂತ ಹೇಳ್ಕೊಂಡು. ತಿರ್ಗಾ ನಿಮಗೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಅಷ್ಟೇನೆ ನಿಮಗೆ ಮುಸ್ಲಿಂ ಸಮುದಾಯಕ್ಕೆ ತಲುಪಿದೆ. ಅಲ್ಲಿ ಯಾವತ್ತೂ ಕೂಡ ಧರ್ಮಾಧಾರಿತವಾಗಿ ಅಥವಾ ಜಾತಿ ಆಧಾರಿತವಾಗಿ ಸ್ಕೀಮ್ಗಳನ್ನ ಏನ್ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದು ನಿಮ್ಗೆ ಶೌಚಾಲಯ ಕಟ್ಸೋದ್ರಿಂದ ಇರ್ಬೋದು, ಉಜ್ವಲ ಯೋಜನೆ ಆಗಬಹುದು, ತಿರ್ಗಾ ಮನೆ ಕಟ್ಸಿರೋ ಯೋಜನೆಗಳಾಗಬಹುದು, ಕೇಂದ್ರದಿಂದ ಕೊಟ್ಟಂತ ಸ್ಕಾಲರ್ಶಿಪ್ಗಳಾಗಬಹುದು, ಪ್ರತಿಯೊಂದು ಅಷ್ಟೇ ರೀ. ಬೆನಿಫಿಷರೀಸ್ ಇದಾರೆ ತುಂಬಾ ಜನ ಮುಸಲ್ಮಾನ್ ಸಮುದಾಯದಲ್ಲೂ. ಇದೆಲ್ಲ ಗೊತ್ತಿಲ್ವಾ ಅವ್ರಿಗೆ? ಹಾಗಾದ್ರೆ ಬಿಹಾರದ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಹೇಳಿ, ಸಾರಿ ಪೃಥ್ವಿ, ಕೇಳಿಸ್ಲಿಲ್ಲ ಇನ್ನೊಂದ್ಸಲಿ. ಅಲ್ಲ, ಬಿಹಾರ ಎಲೆಕ್ಷನ್ ಮೊನ್ನೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಲ್ಲಿ ಗೆದ್ದಿದ್ದಂತ ಇತಿಹಾಸನೇ ಇರಲಿಲ್ಲ ಬಿಜೆಪಿ ಕ್ಯಾಂಡಿಡೇಟ್ಸ್. ಅದು ಬಿಹಾರ ಆಗ್ಬೋದು, ಉತ್ತರ ಪ್ರದೇಶ ಆಗ್ಬೋದು, ಇವಾಗ ನೆಕ್ಸ್ಟ್ ಕರ್ನಾಟಕ 100% ನೀವು ನೋಡ್ತಾ ಇರಿ. ಅವ್ರಿಗೆ ಅರ್ಥ ಆಗ್ತಾ ಇದೆ ಇವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಮುಸಲ್ಮಾನರನ್ನ, ಮುಸ್ಲಿಂ ಧರ್ಮವನ್ನ ನಾವು ಬೈಯುವಂತ ಕೆಲಸ ಯಾರೂ ಕೂಡ ಮಾಡಿಲ್ಲ. ನಾವು ಎಲ್ಲೋ ಒಂದು KJL DJL ಯಾವ ಕಿಡಿಗೇಡಿಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ರಲ್ವಾ, ಅಥವಾ ದಲಿತ ಶಾಸಕನ ಮನೆಗೆ ಕಲ್ಲೊಡಿದ್ರು ಗೊತ್ತಾ, ಆ ಕಿಡಿಗೇಡಿಗಳ ಬಗ್ಗೆ ಮಾತಾಡೋದೇ ಹೊರತು ನಾವು ಮುಸ್ಲಿಂ ಸಮುದಾಯದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು. ಇವ್ರಿಗೆ ಯಾಕೆ ಆ ಕಿಡಿಗೇಡಿಗಳ ಬಗ್ಗೆ ಮಾತಾಡಿ, ಇವ್ರಿಗೆ ಯಾಕೆ ಸಮಸ್ಯೆ? ಇದನ್ನೇ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅವ್ರು ನೆತ್ಕೊಂಡು ಅಂತ ಕೆಲಸ ಮಾಡೋ ಸಮಾಜದಲ್ಲಿ. ಸೊ ಈಗ ಮುಸ್ಲಿಂ ಸಮುದಾಯಕ್ಕೂ ಅರ್ಥ ಆಗಿದೆ ಕಾಂಗ್ರೆಸ್ ಯಾವ ರೀತಿ ತಮ್ಮನ್ನ ಬಳಸ್ಕೊಂತು ಇನ್ ಮುಂದೆ ಇವರೇನು ಮಾಡಲ್ಲ ಅಂತಾನು ಹೇಳಿ. ಇದು ಒಂದು ಆರಂಭ ಅಷ್ಟೇ. ಇದು ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕದಿಂದನೇ ಪ್ರಾರಂಭ ಆಗುತ್ತೆ, ದಾವಣಗೆರೆಯಿಂದನೇ ಪ್ರಾರಂಭ ಆಗುತ್ತೆ. ನೀವು ನೋಡ್ತಾ ಇರಿ. ಮತ್ತೆ ಇನ್ನೊಂದು, ದಾವಣಗೆರೆಯ ಒನ್ ಲೈನ್ ಸಮ್ಮರಿ ಹೇಳಬೇಕು ಅಂದ್ರೆ, ಈ ಚುನಾವಣೆ ಬಿಜೆಪಿಯ ಪರಿಶಿಷ್ಟ ಪಂಗಡದ ಸಮುದಾಯದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವರ್ಸಸ್ ಸಾವಿರಾರು ಕೋಟಿ ಒಡೆತನದ 3ನೇ ತಲೆಮಾರಿನ ಒಬ್ಬ ಯುವಕ. ಸೊ ಈ ಕ್ಲಾರಿಟಿನೂ ಅಷ್ಟೇ ದಾವಣಗೆರೆ ಜನಕ್ಕೆ ಗೊತ್ತಿದೆ, ಆಯ್ತಲ್ವಾ? ಸೊ ಇದೆರಡನ್ನೂ ನೋಡೋದಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದೆಲ್ಲರ ಓವರ್ ಆಲ್ ಕಾಂಬಿನೇಷನ್ ತಗೊಂಡ್ರೆ ನಾವು ದಾವಣಗೆರೆನಲ್ಲೂ ಈ ಸಲ ಖಂಡಿತವಾಗ್ಲೂ ಗೆಲ್ತೀವಿ. ಗೆದ್ಬಿಟ್ಟು ನಾವು ಇತಿಹಾಸ ನಿರ್ಮಾಣ ಮಾಡ್ತೀವಿ. ನೋಡ್ತಾ ಇರಿ. ಬಿಕಾಸ್ ಬಿಜೆಪಿ ಇಸ್ ನೋನ್ ಫಾರ್ ಕ್ರಿಯೇಟಿಂಗ್ ಹಿಸ್ಟ್ರೀಸ್. ಅದ್ ನಿಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ದಾವಣಗೆರೆಯಲ್ಲಿ ಇತಿಹಾಸ ನಿರ್ಮಾಣ ಆಗೇ ಆಗುತ್ತೆ. ಅನಿಲ್ ಅವರೇ, ಇಲ್ಲಿ ಮೇನ್ಲಿ ಮುಸ್ಲಿಂ ಸಮುದಾಯ ಬರೀ ವೋಟ್ ಬ್ಯಾಂಕಿಗೆ ಯೂಸ್ ಮಾಡ್ಕೊಳ್ತಾ ಇದ್ರೆ, ಇದೊಂದು ಸಂದರ್ಭ ಸರಿಯಾಗಿತ್ತಲ್ಲ ಒಬ್ಬ ಕ್ಯಾಂಡಿಡೇಟ್ಗೆ, ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟು ಗೆಲ್ಸ್ಕೊಳ್ಳೋದಕ್ಕೆ. ಏಕೆಂದ್ರೆ ಒಬ್ರು ಮನೆಯಲ್ಲಿ ಮಿನಿಸ್ಟ್ರು ಇದ್ದಾರೆ, ಮತ್ತೊಬ್ರು MP ಕೂಡ ಇದ್ದಾರೆ. ಮೊಮ್ಮಗಂಗೆ ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಸಿದಿದ್ರೆ, ಅಧಿಕಾರ ಇದೆ, ಮತ್ತೊಂದ್ ಕಡೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಸುಸಂದರ್ಭವನ್ನ ಹಾಳು ಮಾಡ್ಕೊಂಡ್ಬಿಟ್ರಲ್ಲ ಕಾಂಗ್ರೆಸ್ನವರು. ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟಂತಾಯ್ತು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ ಅಲ್ವಾ? ನಿಮ್ ಗಮನಕ್ಕೂ ಬಂದಿರುತ್ತೆ ಇದು? ಇವರೇ ನಾನು ಆಗ್ಲೇ ಹೇಳ್ದಾಗೆ ದೇರ್ ಆರ್ ಟೂ ಮೆನಿ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ ಬಿಫೋರ್ ಹೈಕಮಾಂಡ್ ಅಂಡ್ ಸ್ಟೇಟ್ ಕಮಿಟಿ ಹ್ಯಾಸ್ ಟೇಕನ್ ಅ ಕಾಲ್. ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಬಹಳಷ್ಟು ಈಗ ನೋಡಿ, ಅವರು ಸಹ ಅಲ್ಲಿ ಲಿಂಗಾಯತರು ಕೊಡ್ಬೋದಾಗಿತ್ತು, ಯಾವ್ದೋ ಒಬ್ಬ ಸಾದ್ರದ ಲಿಂಗಾಯತರು ಬೇಕಾದಷ್ಟು ಜನ ಇದ್ರು, ಅವ್ರು ಕೊಡ್ಬೋದಾಗಿತ್ತು. ಅವ್ರಿಗೆ ಅನ್ಸಿದೆ ಎಲ್ಲ ಒಂದ್ ಕಡೆಯಿಂದ ಅಲ್ಲಿ ಗೆಲ್ಲಿಕ್ಕಾಗ್ಲಿಕ್ಕಿಲ್ಲ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರು ಆ ತರದೊಂದು ಸ್ಟ್ರಾಟಜಿ ಮಾಡ್ಬಿಟ್ಟು ಅವ್ರು ಒಂದು ಟಿಕೆಟ್ ನ ಕೊಟ್ಟಿದ್ದಾರೆ. ನಮ್ಗೀಗ ಮಲ್ಲಿಕಾರ್ಜುನ್ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಆಮೇಲೆ ಶಾಮನೂರ್ ಶಿವಶಂಕರಪ್ಪ ಅವ್ರ ಅನುಕಂಪದ ಅಲೆ ಇದೆ. ಅದ್ರ ಜೊತೆಗೆ ಅವರ ಮೊಮ್ಮಗ ಅವ್ರನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಹೈಕಮಾಂಡ್ ಮತ್ತೆ ಸ್ಟೇಟ್ ಕಮಿಟಿ ಎರಡು ಸೇರ್ಕೊಂಡು ತೀರ್ಮಾನ ಮಾಡಿ ಅವ್ರಿಗೊಂದು ಟಿಕೆಟ್ ಕೊಡ್ಬೇಕು, ಗೆಲ್ಲುವಂತ ಕ್ಯಾಂಡಿಡೇಟ್ ಅಂತ ಹೇಳಿ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಅದಲ್ಲ ಪೃಥ್ವಿ ಅವರೇ. ಇವತ್ತು ಮೋಹನ್ ವಿಶ್ವ ಅವ್ರು ಏನು ಒಂದು ಹುಮ್ಮಸ್ನಿಂದ ಮೈನಾರಿಟೀಸ್ ಜೊತೆಗೆ ನಾವ್ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಮೊದಲನೇ ವ್ಯಕ್ತಿ ಈ ಕಿವಿಯಿಂದ ಕೇಳಿಸ್ಕೊಂಡಿರುವಂತ ನಾನೇ ಮನುಷ್ಯ ಧನ್ಯ. ಇವತ್ತು ಮೋಹನ್ ವಿಶ್ವ ಅವ್ರಿಗೆ ನಾನು ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವರು ಬಹಳಷ್ಟು ಜನ ಲೀಡರ್ಗಳಿಗೆ ಬಹಳ ಕ್ಲೋಸ್ ಆದಂತ ವ್ಯಕ್ತಿ. ಬೈ ಪ್ರೊಫೆಷನಲಿ ಹಿ ಈಸ್ ಅ ವೆರಿ ಇಂಟೆಲಿಜೆಂಟ್ ಅಂಡ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಅವ್ರಿಗೆ ಹೇಳಕ್ ಹೊರಟಿರೋದು ಇಷ್ಟೇ, ನಾಳೆ ಗುಲ್ಬರ್ಗಾ ಸಿಟಿಲಿ
ಮೈನಾರಿಟಿಗೆ ಟಿಕೆಟ್ ಕೊಡಿ, ರಾಯಚೂರಲ್ಲಿ ಮೈನಾರಿಟಿಗೆ ಟಿಕೆಟ್ ಕೊಡಿ, ನೀವೇ ದಾವಣಗೆರೆ ಕೊಡ್ಲಿಲ್ಲ ಅವ್ರ ಹೆಂಗ್ ಕೊಡ್ತಾರೆ ಅಂತ ಅದೊಂದು ಅಲ್ಲ ಪ್ರಶ್ನೆ ಸರ್, ಅಲ್ಲಲ್ಲ, ಒಂದ್ ಹುಟ್ಟಾಗ್ತದೆ. ನಿಮಿಷ ಸರ್. ನಾವು ಲೆಟ್ ಅಸ್ ಡಿವೈಡ್ ಬೈ ದ ಪರ್ಸೆಂಟೇಜ್ ಆಫ್, ಈಗ ಲಿಂಗಾಯತರು ಎಷ್ಟು ಪರ್ಸೆಂಟ್ ಇದ್ದಾರೆ ಅವ್ರಿಗೆ ಅಷ್ಟು ಸೀಟ್ಗಳನ್ನ ಕೊಟ್ಟಿದೀವಿ, ಕುರುಬರು ಎಷ್ಟು ಜನ ಇದ್ದಾರೆ ಅವ್ರಿಗೆ ಅಷ್ಟು ಜನ ಸೀಟ್ ಕೊಟ್ಟಿದೀವಿ, ಮೈನಾರಿಟೀಸ್ ಎಷ್ಟು ಜನ ಇದ್ದಾರೆ ಅವ್ರಿಗೆ ಅಷ್ಟು ಸೀಟ್ಗಳನ್ನ ಕೊಟ್ಟಿದೀವಿ. ಇಲ್ಲಿ ಅಷ್ಟು ಮೇಜರ್ ಇದ್ದಿದ್ದೆ ಅವರಲ್ವಾ ಸರ್? ಹತ್ತತ್ರ ಸರ್, ಇಲ್ಲ, ಒಂದ್ 75ರಿಂದ 80 ಅಲ್ಲಲ್ಲ, ಸಾವಿರ ಓಟ್ಸಿದ್ದಾರೆ. ಇಲ್ಲಿ ಪೃಥ್ವಿ ಅವರೇ, ನೀವು ಕೇಳ್ತಿರುವಂತ ಪ್ರಶ್ನೆ ಸರಿಯಾದಂತ ಪ್ರಶ್ನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಸರಿ ಎಲೆಕ್ಷನ್ ಬೈ ಎಲೆಕ್ಷನ್ ಆಗಿರೋ ಒಂದೇ ಒಂದು ಕಾರಣದಿಂದ ಗೆಲ್ಲುವಂತ ಅಭ್ಯರ್ಥಿ ಯಾರು ಸೂಟಬಲ್ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಕೊಟ್ಟಿದ್ದಾರೆ. ಸರ್, ಗೆಲ್ಲುವ ಅಭ್ಯರ್ಥಿ ಈಗ ನೀವು ಆರಂಭದಲ್ಲಿ ಹೇಳ್ತಾರೆ ನಮ್ಮ ಗ್ಯಾರಂಟಿ 5 ಗ್ಯಾರಂಟಿಗಳು, ನಮ್ಮ ಸಮರ್ಥವಾದಂತ ನಾಯಕತ್ವ, ಅಭಿವೃದ್ಧಿ ವಿಚಾರ ಇಷ್ಟೇ ಸಾಕಿತ್ತಲ್ವಾ? ಗೆಲ್ಲುವಂತ ಕ್ಯಾಂಡಿಡೇಟ್ ಯಾರು ನಿಲ್ಸಿದ್ರೆ ಏನಂತೆ? ಇಲ್ಲಿ ಏನಾಗಿದೆ ಅಂತಂದ್ರೆ, ಆಸ್ ಯು ರೈಟ್ಲಿ ಸೆಡ್, ಈಗ ಇನ್ನು 2 ವರ್ಷಗಳಲ್ಲಿ ಮತ್ತೆ ಅಸೆಂಬ್ಲಿ ಚುನಾವಣೆ ಬರ್ತದೆ. ನಮ್ಗೆ ಇಲ್ಲಿ ಸೂಕ್ತವಾದಂತ ಕ್ಯಾಂಡಿಡೇಟ್ ಇದ್ದಂತ ಸಂದರ್ಭದಲ್ಲಿ ಮುಂದೆ ಸಹ ನಮಗೆ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ರಾಜಕೀಯ ಒಂದು ಪಾರ್ಟಿ ಈ ತರದೊಂದು ನಿರ್ಧಾರ ತಗೊಂಡಿರೋದು ಸುಳ್ಳಲ್ಲ, ಅದು ನಿಜಾನೇ. ಇವತ್ತು ಆಗಿರುವಂತ ಕೆಲಸ, ಇಲ್ಲಿ ನಡೆದಿರ್ಬೇಕಾಗಿರೋದಂತ ಕೆಲಸ ಏನಾಗ್ಬೇಕಾಗಿದೆ ಅದು ನಡೆದಿದೆ. ಬಟ್ ಇಲ್ಲಿ ವಿಚಾರ ಇರುವಂತದ್ದು ಅದಲ್ಲ. ಇವತ್ತು ಸಡನ್ ಆಗಿ ಪ್ರೀತಿ ಹುಕ್ಕಿ ಏನ್ ಹರಿತಾ ಇದೆ ಮೈನಾರಿಟೀಸ್ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ, ಇವತ್ತು ನಾನು ಕೇಳುವಂತ ಪ್ರಶ್ನೆ ಇಷ್ಟೇ: ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ಓಪನ್ ಆಗಿ ಅವರು 3 ತಲಾಕ್ ಬಗ್ಗೆ ಹೋಗಿ ಮತಗಳನ್ನ ಕೇಳ್ತಾರ, ಇಲ್ಲ ಅವ್ರ ಏನಾದ್ರು ವಫ್ಗಿಷ್ಟು ಅಂತ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಕೇಳ್ತಾರ? ಇವತ್ತು ಮಾತೆತ್ತಿದ್ರೆ ವಫ್ ಜಮೀನುಗಳನ್ನ ಹಂಗ್ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ, ದೇವಸ್ಥಾನದ ವಫ್ ಬೋರ್ಡ್ ಕೊಟ್ಟಿದ್ದಾರೆ ಅಂತ ಹೇಳುವಂತ ಭಾರತೀಯ ಜನತಾ ಪಾರ್ಟಿ ಯಾವ ಒಂದು ನೈತಿಕತೆ ಇಟ್ಕೊಂಡು ಇವತ್ತು ಮತವನ್ನ ಕೇಳ್ತೀನಿ ಅಂತ ಯಾವ ಬಾಯಿಂದ ಹೇಳ್ತಾರೆ? ಇವ್ರು ಅಕಸ್ಮಾತ್ ಅಂತೂ ಕೇಳುವಂತ ಸಂದರ್ಭ ಬಂದು ಕೇಳುವಂತವ್ರು ಆದ್ರೆ ನನ್ನಷ್ಟು ಖುಷಿ ಪಡೋ ಮನುಷ್ಯ ಇನ್ನೊಬ್ನಿಲ್ಲ. ಸಮಯ ಅಭಾವ ಇರೋದ್ರಿಂದ ಇನ್ನೊಂದು 2 ಕ್ವಶನ್ ನಿಮ್ಗೊಂದು ಅವ್ರಿಗೊಂದು ಕೇಳ್ಬಿಡ್ತೀನಿ. ಈ ಒಂದು ಚುನಾವಣೆ ಇನ್ನೊಂದು ಸ್ವಲ್ಪ ಸಮಯಾವಕಾಶ ಇರೋದ್ರಿಂದ ಇಬ್ಬರಿಗೂ ಒಂದೊಂದು ಕ್ವಶನ್ ಕೇಳ್ಬಿಡ್ತೀನಿ. ಲಾಸ್ಟ್ ಅನಿಲ್ ಅವರೇ, ನಿಮ್ಗೆ ಆರಂಭ ಮಾಡ್ತೀನಿ. ಮೇನ್ಲಿ ಇಲ್ಲಿ ಟಿಕೆಟ್ ಮಿಸ್ ಆಗಿರುವಂತದ್ದು ಮುಸ್ಲಿಮರಿಗೆ, ಬೇರೆ ಕ್ಷೇತ್ರಗಳಲ್ಲೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅನ್ನುವಂಥ ಭಯನೇ ಕಾಂಗ್ರೆಸ್ಸಿಗೆ ಕಾಡ್ತಾ ಇರೋದಲ್ವಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದನ್ನೇ ಸೂಚನೆ ಕೊಟ್ಟಿದ್ದಾರಂತೆ. ಬೇರೆ ಕಡೆನೂ ಕೂಡ ಇದು ಪ್ರಚಾರ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ, ಸಮಾಧಾನ ಮಾಡಿ. ಯಾಕೆಂದ್ರೆ ಅವತ್ತು ನಾಮಿನೇಷನ್ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರಾದ್ರೂ ಇರಬೇಕಾಗಿತ್ತು, ಇಲ್ಲ ಜಮೀರ್ ಅಹಮದ್ ಖಾನ್ ಅವರಾದ್ರೂ ಇರಬೇಕಾಗಿತ್ತು. ಯಾರು ಮುಸ್ಲಿಂ ನಾಯಕರೇ ಇರಲಿಲ್ಲ ಅಲ್ಲಿ. ಅವತ್ತೇ ಒಂದು ಕ್ಲಿಯರ್ ಆಗಿ ಮೆಸೇಜ್ ಅನ್ನ ಪಾಸ್ ಮಾಡುವುದಿತ್ತು. ಆ ಒಂದು ಅವಕಾಶವನ್ನ ಕಾಂಗ್ರೆಸ್ ಕಳ್ಕೊಂತು. ಇಲ್ಲ, ಈ ತರದ್ ಯಾವುದೋ ಒಂದು ಚರ್ಚೆ ನಿನ್ನೆ ನಮ್ಮ ಪಾರ್ಟಿ ಆಫೀಸಲ್ಲಿ ಆಗಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಪಾರ್ಟಿ ಆಫೀಸಲ್ಲಿ ನಿರತವಾಗಿದ್ದೆ. ಆದ್ರೆ ಇಲ್ಲಿ ಒಂದು ವಿಚಾರ ತಾವೇನ್ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ಜಮೀರ್ ಅಹಮದ್ ಅವ್ರು ಇರ್ಲಿಲ್ಲ ಯಾಕೆ ಅಂತ. ಜಮೀರ್ ಅಹಮದ್ ಅವ್ರು ಅವರೇ ವೈಯಕ್ತಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ಅವ್ರಿಗೆ ಕ್ವಶನ್ಸ್ ಗಳಿತ್ತು ಅಸೆಂಬ್ಲಿಯಲ್ಲಿ, ಹಂಗಾಗ್ಬಿಟ್ಟು ನಾನು ಇರ್ಬೇಕಾದಂತ ಸಂದರ್ಭ ಇತ್ತು, ಕ್ವಶನ್ಗಳನ್ನ ನಾನು ಆನ್ಸರ್ ಮಾಡ್ಬೇಕಾಗಿತ್ತು, ಹಂಗಾಗಿ ನಾನು ಇದ್ದೆ ಅಂತ ಹೇಳಿದ್ರು. ಅದಾಗಿದ್ಮೇಲೆ ಅವರು ಮತ್ತೆ ಎಲ್ಲಾ ಮೈನಾರಿಟೀಸ್ ನಾಯಕರು, ಸ್ಥಳೀಯ ನಾಯಕರು, ಒಂದ್ ನಿಮಿಷ ಹೇಳ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಸೊ ಎಲ್ಲರೂ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ದಾವಣಗೆರೆಗೆ ಹೋಗಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿ ಇದೇ ಮೈನಾರಿಟಿಯ ನಾಯಕರಾದಂತ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ, ತಿರ್ಗಾ ಮುರ್ಗಾ ಮೈನಾರಿಟೀಸ್ ಮೇಲೆ ಯಾಕೆ ಬರ್ತಾ ಇದಾರೆ ಅನ್ನೋದು ಸಹ ನಮ್ಗೆ ಗೊತ್ತಿದೆ. ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲೆಕ್ಷನ್ ಗೆಲ್ಬೇಕು ಅನ್ನೋದು ಸಹ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ವಿಚಾರ ಇರುವಂತದ್ದು, ಇಲ್ಲದೆ ಇರುವಂತ ಪ್ರೀತಿ ಮೈನಾರಿಟೀಸ್ಗೆ ಮೋಹನ್ ವಿಶ್ವ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯಿಂದ ಬಂದಿರೋದೇ ನನಗೆ ಆಶ್ಚರ್ಯ. ಅಕಸ್ಮಾತ್ ಏನಾರ ಅಂತ ನನಗೇನಿಲ್ಲ ಖುಷಿ, ಮೋಹನ್ ವಿಶ್ವ ಅವರೇ, ದೇರ್ ಇಸ್ ನೋ ಡೌಟ್. ಸಾದಿಕ್ ಪೈಲ್ವಾನ್ ಮಾತನಾಡಿದ್ದಾರೆ, ಅವ್ರದೊಂದು 20 ಸೆಕೆಂಡ್ಸ್ ಅಷ್ಟೇ ಆಡಿಯೋ ಬಂದಿದೆ, ಅದನ್ನ ಮಾತನಾಡ್ಬಿಡ್ತೀನಿ. ಸಾದಿಕ್ ಪೈಲ್ವಾನ್ ಅವರು ವಾಪಸ್ ಪಡ್ಕೊಳ್ತಾರೆ ನಾಮಿನೇಷನ್ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನೋಡಿ. ಹ್ಞೂ ಸರ್, ಮಾಡಿದ್ರು ಎಲ್ಲರೂ ಬರ್ತಾರೆ. ಹ್ಞೂ ಸರ್. ಸರ್ ಏನ್ ಸರ್, ಜಮೀರ್ ಅಹಮದ್ ತನ್ವೀರ್ ಸೇಠಿನ ಕಾಲ್ ಮಾಡಿದ್ರು ಅಂತ ಹೇಳಿ ಗೊತ್ತೈತೆ? ಹ್ಞೂ ಸರ್, ಮಾಡಿದ್ರು ಎಲ್ಲರೂ ಬರ್ತಾರಂತೆ ಹೆಲಿಕಾಪ್ಟರ್ನಾಗ ಯಾವಾಗ ಸಂಜಾಸಕ 12-1 ಗಂಟೆ ಎಷ್ಟೊತ್ತಿಗೆ ಬರ್ಬೋದು, ಅವಾಗ ಕಾಲ್ ಮಾಡ್ತೇವೆ ನಿಮ್ಗೆ. ಸರ್ ಏನ ವಾಪಸ್ ತಗೊಳೋದ್ ಐತಿ ಅನ್ಸ ಚಾನ್ಸ್? ಇಲ್ಲ, ಸವಾಲೇ ಹುಟ್ಟಲ್ರಿ. ಹೌದ್ರಾ? ಅಲ್ಲ, ಒಂದ್ ವೇಳೆ ಬಂದ್ ಈಗ ಅವ್ರೆಲ್ಲ ನಾಯಕರು ದೊಡ್ಡ ಸಚಿವರು ಬಂದು ಈಗ ಮತ್ ನಿಮ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾವ್ದೇ ಕಾರಣಕ್ಕೂ ವಾಪಸ್ ಇಲ್ಲ ಕಣದಿಂದ, ಅದೇ ಹೇಳ್ತಾನಲ್ಲ, ನಿಮ್ ಮಿತ್ರರಿಗೆ ಎಲ್ಲ ನಡೀತೈತಲ್ಲ ಬರೀ. ಹ್ಞೂ ಸರ್. ಸರ್ ಏನ್ ಸರ್, ಜಮೀರ್ ಅಹಮದ್ ತನ್ವೀರ್ ಸೇಠಿನ ಕಾಲ್ ಮಾಡಿದ್ರು ಅಂತ ಹೇಳಿ ಗೊತ್ತೈತೆ? ಹ್ಞೂ ಸರ್, ಮಾಡಿದ್ರು ಎಲ್ಲರೂ ಬರ್ತಾರಂತೆ ಹೆಲಿಕಾಪ್ಟರ್ನಾಗ ಯಾವಾಗ ಸಂಜಾಸಕ 12-1 ಗಂಟೆ ಎಷ್ಟೊತ್ತಿಗೆ ಬರ್ಬೋದು, ಅವಾಗ ಕಾಲ್ ಮಾಡ್ತೇವೆ ನಿಮ್ಗೆ. ಸರ್ ಏನ ವಾಪಸ್ ತಗೊಳೋದ್ ಐತಿ ಅನ್ಸ ಚಾನ್ಸ್? ಇಲ್ಲ, ಸವಾಲೇ ಹುಟ್ಟಲ್ರಿ. ಹೌದ್ರಾ? ಅಲ್ಲ, ಒಂದ್ ವೇಳೆ ಬಂದ್ ಈಗ ಅವ್ರೆಲ್ಲ ನಾಯಕರು ದೊಡ್ಡ ಸಚಿವರು ಬಂದು ಈಗ ಮತ್ ನಿಮ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾವ್ದೇ ಕಾರಣಕ್ಕೂ ವಾಪಸ್ ಇಲ್ಲ ಕಣದಿಂದ,
ಅದನ್ನ ಹೇಳ್ತಾನಲ್ಲ ನಿಮ್ ಮಿತ್ರರಿಗೆ ಎಲ್ಲ ನಡೀತೈತಲ್ಲ ಬರೀ. ಅವಾಗ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ 1 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾರೆ ಸಾದಿಕ್ ಪೈಲ್ವಾನ್ ಅವರು. ಇನ್ನು ಕೊನೆಯದಾಗಿ ವಿಶ್ವ ಅವರೇ, ವಿಜೇಂದ್ರ ಅವರ ನಾಯಕತ್ವಕ್ಕಂತೂ ಒಂದು ಬಿಗ್ ಚಾಲೆಂಜ್, ಬಿಕಾಸ್ ಅಟ್ಲೀಸ್ಟ್ ಒಂದರಲ್ಲಾದ್ರೂ ಗೆಲ್ಲಬೇಕು ಅಂತ. ಕಳೆದ 3 ಉಪಚುನಾವಣೆಯಲ್ಲೂ ಕೂಡ ಸೋಲನ್ನ ಕಂಡಿದ್ರು, ಅದರಲ್ಲೂ ಬಹುಸಂಖ್ಯಾತರು ಲಿಂಗಾಯತರಿರುವಂತ ಕ್ಷೇತ್ರ ಬಾಗಲಕೋಟೆ. ಇಲ್ಲ, ಈಗ ಪೃಥ್ವಿ ನೋಡಿ, ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಈ ಸಲ ಈ 2 ಉಪಚುನಾವಣೆ ಗೆಲ್ತೀವಿ. ತಿರ್ಗಾ ಬೈ ಎಲೆಕ್ಷನ್ ಅಂತ ಬಂದಾಗ ಏನ್ ಮಾಡ್ತಾರೆ ರೂಲಿಂಗ್ ಪಾರ್ಟಿ ಅಂತಾನು ಎಲ್ಲರಿಗೂ ಗೊತ್ತಿದೆ. ಇಡೀ ಆಡಳಿತ ಅಂತಾನೆ ತಗೊಂಡೋಗಲ್ಲಿ ಕೂಡಿಸ್ತಾರೆ, ತಿರ್ಗಾ ಮೂಟೆಗಳಲ್ಲಿ ದುಡ್ಡು ಎತ್ಕೊಂಡು ಹೋಗ್ತಾರೆ, ಹಂಚ್ತಾರೆ, ಇವೆಲ್ಲ ಮಾಡ್ತಾರೆ ಕಾಂಗ್ರೆಸ್. ಇದೇನು ಹೊಸದಲ್ಲ. ಬಿಜೆಪಿ ಇದ್ದಾಗ ಎಲ್ಲ ಇದ್ಯಾವುದು ಹೊಸದಲ್ಲ ಈಗ ರಾಜ್ಯದಲ್ಲಿ. ನಾವು ಅಲ್ಲ, ಬಿಜೆಪಿ ಯಾವತ್ತೂ ಮಾಡಿಲ್ಲ ಆ ತರ. 13 ಉಪಚುನಾವಣೆಯಲ್ಲಿ ಗೆದ್ರಿ ಸರ್, 15 ನಡೆದಿದ್ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಿತ್ತ ಟೈಮಲ್ಲಿ 2020ರಲ್ಲಿ. ಇಲ್ಲ, ಅಲ್ಲಿ ಬಿಜೆಪಿ ಯಾವತ್ತೂ ಕೂಡ ಈ ರೀತಿಯಾಗಿ ಹಣ ಹಂಚೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನೀವು ಕಾಂಗ್ರೆಸ್ ಅಂತ ಕೆಲಸ ಮಾಡುತ್ತದು. ವಿಜಯೇಂದ್ರ ನೇತೃತ್ವದಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ಕೆಲಸಗಳು, ಹೋರಾಟಗಳು ಆಗಿದೆ. ಅದು ನಿಮ್ಗೆ ಮೈಸೂರು ಚಲೋ ಆಗ್ಬೋದು. ತಿರ್ಗಾ ಅದರಿಂದನೇ ಸಿದ್ದರಾಮಯ್ಯನವರು ನಿಮ್ಗೆ 14 ಸೈಟ್ 3 ಸೈಟ್ ವಾಪಸ್ ಕೊಟ್ರು. ತಿರ್ಗಾ ST ಕಾರ್ಪೊರೇಷನ್ ಸ್ಕ್ಯಾಮ್ ಆಗ್ಬೋದು, ಅದನ್ನ ಎಕ್ಸ್ಪೋಸ್ ಮಾಡಿದ ಅವ್ರ ನೇತೃತ್ವದಲ್ಲೇನೆ. ತಿರ್ಗಾ ಆಮೇಲೆ ಒಳ ಮೀಸಲಾತಿ ವಿಚಾರದಲ್ಲಿ ನಡೀತಿರುವಂತ ಹೋರಾಟಗಳಾಗ್ಬೋದು, ಅನೇಕ ಕೆಲಸಗಳಾಗಿದೆ ವಿಜೇಂದ್ರ ನೇತೃತ್ವದಲ್ಲಿ, ಆಯ್ತಲ್ವಾ. ಸೊ ಅದನ್ನೆಲ್ಲ ಮುಂದೆ ಇಟ್ಕೊಂಡು ನಾವು ಚುನಾವಣೆಗೆ ಹೋಗೋದು ಖಂಡಿತವಾಗಿ 2 ಗೆಲ್ತೀವಿ. ಬಟ್ ನನಗೆ ಇನ್ನೂ ಸಿಗದೇ ಇರೋ ಉತ್ತರ, ಆಗ್ಲಿಂದ ಕಾಂಗ್ರೆಸ್ನವರು ನಮ್ಮ ಮೈನಾರಿಟಿ ಮೇಲೆ ಪ್ರೀತಿ ಬಗ್ಗೆ ಮಾತಾಡ್ತಾರೆ ಹೊರತು ಅಲ್ಲಿನ ಮುಸಲ್ಮಾನರು ಅವ್ರನ್ನ ಹೇಟ್ ಮಾಡಿದ್ರ ಬಗ್ಗೆ ಏನು ಉತ್ತರ ಕೊಡ್ತಾನೆ ಇಲ್ಲ ಆಗ್ಲಿಂದ. ನಾನು ಬಹಿರಂಗವಾಗಿ ಬಂದು ಅವ್ರು ಹೇಳ್ತಾ ಇದ್ದಾರೆ, ಯುವಕರಾಗ್ಬೋದು, ವಯಸ್ಸಾದವರಾಗ್ಬೋದು. ಈಗ ತಾನ ಆಡಿಯೋ ಕೇಳಿಸಿರಿ ನೀವು ಸಾದಿಕ್ ಅವ್ರದ್ದು, ಅದ್ರ ಬಗ್ಗೆ ಮಾತ್ರ ಉತ್ತರ ಇಲ್ಲವೇ ಇಲ್ಲ. ಬಿಜೆಪಿ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ಕೊಂಡು ಕೂತಿದ್ದಾರೆ. ಉತ್ತರವನ್ನ ಮೇ 4ನೇ ತಾರೀಕಿಗೆ ನಿರೀಕ್ಷೆ ಮಾಡೋಣ. ಅವತ್ತೇ ಗೊತ್ತಾಗುತ್ತೆ ಯಾರಿಗೆ ಯಾವ ರೀತಿಯಾಗಿ ಯಾರು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಇಬ್ಬರಿಗೂ ಕೂಡ ಧನ್ಯವಾದ ಮೋಹನ್ ವಿಶ್ವ ಅವರೇ ಹಾಗೆ ಅನಿಲ್ ಕುಮಾರ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.